How much? No problem. No, please. ಸರಿ. ನೋಡ್ರಿ ಅಜರ್ಬೈಜಾನ್ ಅಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಜನಗಳು. ರಷ್ಯಾಗ ಹೋಗಿದ್ನಲ್ಲ 8-9 ತಿಂಗಳಿಂದ ಅಲ್ಲೆಲ್ಲ ಸ್ವಲ್ಪ ದಿಮಾಕು ಜನಗಳಿಗೆ. ಮಾತಾಡ್ಸಲ್ಲ, ಅಡ್ರೆಸ್ ಕೇಳಿದ್ರು ಹೇಳಲ್ಲ. ಆದ್ರೆ ಪಾಪ್ಕಾರ್ನ್ ಫ್ರೀಯಾಗಿ ಕೊಡ್ತಾವ್ರೆ ಇಲ್ಲಿ. ದೇವರು ಅಜರ್ಬೈಜಾನ್ ಸಂಜೆ ಆಗಿದೆ. ಸಂಜೆ ಎಷ್ಟು ಗಂಟೆ ನೋಡ್ರಿ, 7:15 ನೋಡಿ. ಇನ್ನ ಬೆಳಕು ಹಂಗಂಗೆ ಇದೆ. ಸೂರ್ಯ ಮುಳುಗೋ ಮಾತೇ ಇಲ್ಲ. ಅಜರ್ಬೈಜಾನ್ ಅಲ್ಲಿ ಈಗ ಬೇಸಿಗೆಗಾಲದಲ್ಲಿ ದಿನ ಇರುತ್ತಲ್ಲ. Welcome to Azerbaijan. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಜರ್ಬೈಜಾನ್ ನ ಬೇಸಿಗೆಯ ದಿನ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ರಾತ್ರಿ ಕಮ್ಮಿ ಇರುತ್ತೆ, ಹಗ್ಲೊತ್ತು ಜಾಸ್ತಿ ಇರುತ್ತೆ. ಹಗ್ಲೊತ್ತು ಜಾಸ್ತಿ ಇರೋ ಅಂತ ಸಂಜೆ ಟೈಮು ಸನ್ಸೆಟ್ ಆಗ್ತಾ ಇರೋ ಅಂತ ವೆದರ್ ನೋಡ್ತಾ ಇದ್ದೀರಾ ನೀವೀಗ. ಆದರೆ ಇಲ್ಲಿನ ಜನಗಳು ಎಲ್ಲ ಸೇಮ್ ಟು ಸೇಮ್, ಎಲ್ಲ ರಷ್ಯಾ ಥರನೇ, ಎಲ್ಲ ಸೇಮ್ ರಷ್ಯನ್ ಜೀನ್ಸ್, ಇವರೆಲ್ಲ ರಷ್ಯನ್ ಲೈಫ್ ಸ್ಟೈಲು. ಆದರೆ ರಷ್ಯಾದ ಜನಗಳಿಗೆ ಸ್ವಲ್ಪ ದಿಮಾಕು ಅಂತ ಅನ್ಬೋದು, ಅಷ್ಟು ಫ್ರೆಂಡ್ಲಿ ಆಗಿಲ್ಲ ಜನಗಳು. ಆದರೆ ಇಲ್ಲಿನ ಜನಗಳೆಲ್ಲ ಫ್ರೆಂಡ್ಲಿಯೋ ಫ್ರೆಂಡ್ಲಿ. ಬಿಸಿ ಪಾಪ್ಕಾರ್ನ್ ಮಾರ್ತಾವ್ರೆ ಇಲ್ಲಂತೆ, ಸಿಕ್ಕಾಪಟ್ಟೆ ಚಳಿ. ಹಲೋ, ಹೌ ಆರ್ ಯು? ಪಾಪ್ಕಾರ್ನ್, ರಷ್ಯನ್ ಪಾಪ್ಕಾರ್ನ್, ಅಜರ್ಬೈಜಾನ್. ಹೌ ಮಚ್? No problem. No, please. ಸರಿ. ನೋಡ್ರಿ ಅಜರ್ಬೈಜಾನ್ ಅಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಜನಗಳು. ರಷ್ಯಾಗ ಹೋಗಿದ್ನಲ್ಲ 8-9 ತಿಂಗಳಿಂದ ಅಲ್ಲೆಲ್ಲ ಸ್ವಲ್ಪ ದಿಮಾಕು ಜನಗಳಿಗೆ. ಮಾತಾಡ್ಸಲ್ಲ, ಅಡ್ರೆಸ್ ಕೇಳಿದ್ರು ಹೇಳಲ್ಲ. ಆದ್ರೆ ಪಾಪ್ಕಾರ್ನ್ ಫ್ರೀಯಾಗಿ ಕೊಡ್ತಾವ್ರೆ ಇಲ್ಲಿ. ಆದ್ರೆ ಫ್ರೀಯಾಗೆಲ್ಲ ತಿನ್ಬಾರ್ದು. My friend. Yes, please. How much? 5 manat is very expensive, brother. This is 50 cube. 15 gram. 5 ಮನಾತ್ ಅಂದ್ರೆ ಅಲ್ಲಿಗೆ 250 ರೂಪಾಯಿ. ಇದು 5 ಮನಾತು, ಅಲ್ಲಿ 3 ಮನಾತ್ ಕೊಡ್ತಾವ್ರೆ ನೋಡ್ರಿ. ಇಲ್ಲಿ 3 ಮನಾತ್ ಅಂದ್ರೆ 150 ರೂಪಾಯಿ. ಸೊ ಇದು ಪಾಪ್ಕಾರ್ನ್ 100 ರೂಪಾಯಿ ಲೆಕ್ಕ, 2 ಮನಾತ್. ಥ್ಯಾಂಕ್ ಯು, ಎಂಜಾಯ್. ಈ ರಷ್ಯಾ ದೇಶ ಇದೆಯಲ್ಲ, ರಷ್ಯಾ ದೇಶದ ಜೊತೆಗೆ ನಾವಿರುವಂಥ ಅಜರ್ಬೈಜಾನು, ಉಜ್ಬೇಕಿಸ್ತಾನು, ತುರ್ಕ್ಮೇನಿಸ್ತಾನು, ತಜಕಿಸ್ತಾನು, ಆಸ್ತಾನು ಎಲ್ಲ 15 ದೇಶಗಳು ಸೇರಿ ಒಂದು ಒಕ್ಕೂಟ ಮಾಡಿತ್ತು. USSR ಒಕ್ಕೂಟ, ಸಿಕ್ಕಾಪಟ್ಟೆ ದೊಡ್ಡ ದೇಶ ಅದು. 70 ವರ್ಷಗಳ ಕಾಲ ಯುನೈಟೆಡ್ ಆಗಿದ್ರು ಅವರೆಲ್ಲ. 70 ವರ್ಷಗಳ ಕಾಲ ಎಲ್ಲ ಒಂದೇ ಯಜಮಾನ ಆ ದೇಶಕ್ಕೆ. ಆದರೆ 1991ರಲ್ಲಿ ಅದು ಡಿಸಾಲ್ವ್ ಆಯಿತು. ಎಲ್ಲ ನಮ್ಮ ಪಾಳಿಗೆ ನಾವೇ ದೇಶ ನಡೆಸ್ಕೋತೀವಿ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡು ಎಲ್ಲ ಬೇರೆ ಆದರು. ರಷ್ಯಾ ಮಾತ್ರ ದೊಡ್ಡ ದೇಶ ಆಗೋಳಿತ್ತು. ಇನ್ನು ನಾವಿರೋಂಥ ಅಜರ್ಬೈಜಾನು, ಇದ್ರ ಪಕ್ಕ ಅರ್ಮೇನಿಯಾ, ಜಾರ್ಜಿಯಾ ಇವೆಲ್ಲ ಚಿಕ್ಕ ದೇಶಗಳಾಗಿ ಉಳ್ಕೋತು. ಸೊ ನಾವು ಈ ಮಾಜಿ USSR ದೇಶಗಳೆಲ್ಲ ಸುತ್ತಾಡಿದ್ರೆ ಸೇಮ್ ಎಲ್ಲ ರಷ್ಯಾದ ವಾಸನೆನೇ ನಾವು ನೋಡ್ಬೋದು. ಇಲ್ಲೆಲ್ಲ ನೋಡಿ, ಸೇಮ್ ರಷ್ಯಾದ ವಾಸನೆನೇ ಹೊಡಿತಾ ಇದೆ. ಸಿಟಿ ಎಲ್ಲ ನೀಟಾಗಿ ಬಿಲ್ಡ್ ಮಾಡವ್ರೆ USSR ಟೈಮಲ್ಲಿ. ಆದರೆ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಅಗೇನ್ ಟ್ರಾಫಿಕ್ಕು ಇದೆಲ್ಲ ನೋಡ್ತಾ ಇದ್ದೀರ ನೋಡಿ. ಇದೆಲ್ಲ 70 ವರ್ಷಗಳ ಹಿಂದೆ USSR ಟೈಮಲ್ಲಿ ನಿರ್ಮಿತಗೊಂಡಿರೋಂಥದ್ದು ಇವೆಲ್ಲ. ಆದರೆ ಇನ್ನೂ ಎಷ್ಟು ನೀಟಾಗಿದೆ ನೋಡಿ, ಮೇಂಟೈನ್ ಹೆಂಗೆ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಇಲ್ಲೆಲ್ಲರೂ ಗಾಡಿಗಳು ನಿಂತಿದೆ, ಕೆಳಗಡೆ ಇಲ್ಲಿ ಅಂಡರ್ ಪಾಸು, ಅಲ್ಲಿ 1, 2, ಆಮೇಲೆ ಅಲ್ಲಿ 3, 4, ಇಲ್ಲೊಂದು 5, 6ನೇದು 6 ಡಿವಿಯೇಷನ್ ಕೊಟ್ಟಿದ್ದಾರೆ ನೋಡಿ. ಮೇಲೆಲ್ಲ ಫುಲ್ಲು ಗಾಡಿಗಳು. 70 ವರ್ಷದ ಹಿಂದೆ ಯಾವ ಪಾರ್ಟಿ ಕಟ್ಟಿದ್ದಾರೆ ನೋಡಿ. ಮತ್ತು ಈ ಎಸ್ಕಲೇಟ್ರು, ಟ್ರಾವೆಲ್ ಇವೆಲ್ಲ ಇತ್ತೀಚೆಗೆ ಆಗಿರೋದು.